ರಾಕ್ಷಸರ ಬಾಯಿಯಿಂದ ವಂಚಿತನಾದ ನಾನು ಆ ಮೃಗವನ್ನು ಸಂಹರಿಸಲು ಆ ಮೃಗವು ಆ ಸೀತಾ ಲಕ್ಷ್ಮಣ ಎಂದು ಕೂಗಿಕೊಂಡಿತು. ಪರ್ಣಶಾಲೆಯಲ್ಲಿ ಏನು ತೊಂದರೆ ಉಂಟಾಗಿರುವುದೋ ಕಾಣನಲ್ಲ. ಅದು ಲಕ್ಷ್ಮಣನು ಗಾಬರಿಯಿಂದ ಇತ್ತಲೇ ಬರುತ್ತಿರುವನು. ಅಣ್ಣ ವಂದಿಸುವೇನು ಅಣ್ಣ. ನಿನಗೆ ಶುಭವಾಗಲಿ ಸಹೋದರ. ಲಕ್ಷ್ಮಣ, ಇಷ್ಟೊಂದು ಆತರದಿಂದ ಬರಲು ಕಾರಣವೇನು? ಅಣ್ಣ, ಮಾತೆಯವರು ನಿನ್ನ ಆರ್ತಧ್ವನಿಯನ್ನು ಕೇಳಿದ ಕೂಡಲೇ ನಿನಗೇನೋ ತೊಂದರೆ ಆಗಿರಬಹುದೆಂದು ನಾನು ಎಷ್ಟು ಹೇಳಿದರೂ ಕೇಳದೆ ನನ್ನನ್ನು ಇಲ್ಲಿಗೆ ಕಳುಹಿಸಿದರು ಅಣ್ಣ. ಲಕ್ಷ್ಮಣ, ನಾನು ಆ ಮೃಗವನ್ನು ಸಂಹರಿಸಿದಾಗ ಆ ರಾಕ್ಷಸವಾದ ಮೃಗವು ಆ ಸೀತಾ ಲಕ್ಷ್ಮಣ ಎಂದು ಪ್ರಾಣ ಬಿಟ್ಟಿತು. ಪರ್ಣಶಾಲೆಯಲ್ಲಿ ಏನು ಸಂಭವಿಸಿದೋ ನೋಡೋಣ, ನಡೆ. ಹಾಗೆ ಆಗಲೇ ಅಣ್ಣ. ಆ ಸೀತಾ ಸೀತಾ ಮನೋಹರೇ. ಲಕ್ಷ್ಮಣ, ಇಲ್ಲಿಯೂ ಇಲ್ಲವಲ್ಲ, ಆ ಕುಟೀರದಲ್ಲಿ ಇರುವಳೇನೋ ನೋಡಿಕೊಂಡು ಬಾ. ಹಾಗೆ ಆಗಲೇ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸ್ತುತಿಸಬಲ್ಲನೆ ರಮನೋ ಸ್ತುತಿಸಬಲ್ಲನೆ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಕಾಂಚನ ಮೃಗವ ಬಯಸಿದುದೇಕೆ ಕಾಂಚನ ಮೃಗವ ಬಯಸಿದುದೇಕೆ ಏನ ಪೇಳಲಿ ರಮಗೆ ಮುಖವ ಹೇಗೆ ತೋರಲಿ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಲ್ಲಿಯೂ ಇಲ್ಲವಲ್ಲ, ಪೂಜ್ಯಳು ಇಲ್ಲದ ಕಾರಣವನ್ನು ಕಂಡುಹಿಡಿಯಲು ಅಸಾಧ್ಯವಾಗಿರುವುದು ಅಣ್ಣ. ಲಕ್ಷ್ಮಣ, ಮುಂದೇನು ಗತಿ ಮಾಡಲಿ? ಅಯೋಧ್ಯೆಯಲ್ಲಿರುವ ಮಾತೆಯರಿಗೆ ಯಾವ ಪ್ರತಿ ಉತ್ತರವನ್ನು ಕೊಡಲಿ? ಸೀತಾ, ಕಡೆಗೂ ರಾಕ್ಷಸರ ವಶವಾದಯ. ಹಾ ಜಾನಕಿ ಮನೋಹರ ಪ್ರಾಣವಲ್ಲವೇ? ಜಾನಕಿ ಸೀತಾ. ಅಣ್ಣ ಸಂತೈಸು ಅಣ್ಣ. ಜಾನಕಿ ಪ್ರಾಣ ಸಖಿ ಹಗಲಿ ಜಯ ಕಮಲ ಮುಖಿ ಜಾನಕಿ पंचवती तटा पुण्य रूपिणी पिता अण्णा संतैसु अण्णा पंचवती तटा पुण्य रूपिणी गोदानंदन हंस
ಚಿತ್ರಕೂಟ ಚಾರುಣಿ ತಡೆಗೆ ಆ ಸೀತಾ ಚಿತ್ರಕೂಟ ಚಾರುಣಿ ತರಣೆ ಅಯೋಧ್ಯ ಜನಮನ ಹೊದೆಯೊಳ್ಳಾಗಿನೆ ಆ ಸೀತಾ ಅಣ್ಣ ಸಂತೈಸು ಅಣ್ಣ. ಅಯೋಧ್ಯ ಜನಮನ ಹೊದೆಯೊಳ್ಳಾಗಿನೆ ಜಾನಕಿ ತಾಣ ಸಂಖ್ಯೆ ಅಗಲಿಗೆಯ ಕಮಲ ಮುಖೆ ಜಾನಕಿ ಆ ಸೀತಾ ಮನೋಹರ ನೀನಿಲ್ಲದನ್ನಯ ಬಾಳಿನು ವಿಫಲ ನೀನಿಲ್ಲದನ್ನಯ ಬಾಳಿನು ವಿಫಲ ಸೀತಾ ಕೊಂಚೋಟ ಸಂತು ಜಾಲ ವಿರಹದ ವೇದನೆ ಸಹಿಬೆನ ಸದಳ ವಿರಹದ ವೇದನೆ ಸಹಿಬೆನ ಸದಳ ಸೀತ ವಿರಹದ ವೇದನಾ ಸೀತ ವಿರಹದ ವೇದನಾ ಜಾನಕಿ ಪ್ರಾಣ ಸಖಿ ಅಗಲಿಗೆಯ ಕಮಲ ಮುಖಿ ಜಾನಕಿ ಸೀತಾ 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 ಅಣ್ಣ ಅಣ್ಣ ಸಂತೈಸು ಅಣ್ಣ. ಮಾಯಾ ಮೃಗವೆಂದು ವಿಧಿಯೋ ಸುಳಿಯೇ ಕನಗಿ ಮಾಯಾ ಮೃಗವೆಂದು ವಿಧಿಯೋ ಸುಳಿಯೇ ಆಯಾದ ನಮ್ಮ ಬಾಳು ಸವಿಯೇ ಸೋಯ ಜಾಕ್ಷಯ ಸಹಿಬೆನ ಅಣ್ಣ ಸಂತೈಸು ಅಣ್ಣ. ಸೋಯ ಜಾಕ್ಷಯ ಸಹಿಬೆನ ವಿರಹದ ವೇದನ ಸಹಿಬೆನ ಸದಲ ಜಾನಕಿ ಪ್ರಾಣ ಸಖಿ ಅಗಲಿಗೆಯ ಕಮಲ ಮುಖಿ ಜಾನಕಿ ಸೀತಾ ಸೀತಾ ಜಾನಕಿ ಸೀತಾ ಮನೋಹರೆ ಕಡೆಗೂ ರಾಕ್ಷಸರ ವಶವಾದಯ ಅಣ್ಣ ಸಂತೈಸು ಅಣ್ಣ. ಮಾತೆಯವರು ನಾವು ಬಾರದಿರುವುದು ತಡವಾಗಿರುವುದರಿಂದ ಬೇರೊಂದು ಮಾರ್ಗವಾಗಿ ಹೋಗಿರಬಹುದು. ಸಂತೈಸು ಅಣ್ಣ. ಲಕ್ಷ್ಮಣ ಸೀತೆಯಲ್ಲಿದ್ದ ಈ ಅರಣ್ಯದಲ್ಲಿ ಹೇಗೆ ವಾಸ ಮಾಡಲಿ? ಲಕ್ಷ್ಮಣ ಲಕ್ಷ್ಮಣ ಈ ಭೂತವೇನಾದರೂ ನನ್ನ ಜಾರಿಕೆಯನ್ನು ನುಂಗಿರಬಹುದೇ? ಹೋಗಿ ವಿಚಾರಿಸು. ಎಲೆ ವೃದ್ಧವೇ, ನೀನು ಯಾರು? ಈ ರೀತಿ ರಕ್ತ ಕಣಗಳಿಂದ ಕೊರಗುತ್ತಾ ಬಿದ್ದಿರಲು ಕಾರಣವೇನು? ನೀವು ನಿಮ್ಮ ನಿಜವಾದ ಸಂಗತಿಯನ್ನು ತಿಳಿಸಿ. ಅಯ್ಯ,
ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವೆವು. ಪತ್ನಿಯೊಡನೆ ಪ್ರವಾಸಕ್ಕೆ ಬಂದಿರುವು. ಯಾರೋ ರಾಕ್ಷಸರು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಅದಿರಲಿ, ನೀನು ಈ ರೀತಿ ರಕ್ತಗಡಿಗಳಿಂದ ಬಿದ್ದಿರಲು ಕಾರಣವೇನು? ಅಯ್ಯ ರಾಮಚಂದ್ರ, ನಾನು ನಿಮ್ಮ ತಂದೆಯ ಆಪ್ತ ಮಿತ್ರನಾದ ನನ್ನನ್ನು ಜಟಾಯ್ ಎಂದು ಕರೆಯುವರು. ಆ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ಕಂಡು ಅವನ ಜೊತೆ ಯುದ್ಧ ಮಾಡುತ್ತಿರುವಾಗ ಮೋಸದಿಂದ ನನ್ನೆರಡು ರೆಕ್ಕೆಗಳನ್ನು ಕತ್ತರಿಸಿ ಪಾರಾದನು. ಆಗ ಸೀತಾಮಾತೆಯು ನಾನು ಪತಿರತೆಯಾಗಿದ್ದಲ್ಲಿ ಈ ನನ್ನ ಸಮಾಚಾರವು ಶ್ರೀರಾಮಚಂದ್ರನಿಗೆ ತಿಳಿವರಿಗೂ ನಿನ್ನ ಪ್ರಾಣವಿರಲಿ ಎಂದು ಆಶೀರ್ವದಿಸಿ ಹೋದಳು ದೇವ. ಅದೋ ನನ್ನ ಪ್ರಾಣವು ಸನ್ನಿಧಿಯಲ್ಲೇ ಇರುವುದು, ನನಗೆ ಸ್ವರ್ಗತನ್ನು ಕೊಟ್ಟು ಕಾಪಾಡು ದೇವ. ದಶರಥ ರಾಮ. ಆರಾಮದೊಳು ನಿನ್ನ ಆರೋ ಕದ್ವೇದಾರೋ ಆರಾಮದೊಳು ನಿನ್ನ ಆರೋ ಕದ್ವೇದಾರೋ. ಜನಕ್ಕೆ ರಾಬ್ರೋ जानकिये मम प्राणनायकिये यन्नाग्ने त्वरे सीता 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 ಲಕ್ಷ್ಮಣ, ಈತನು ನಮ್ಮ ತಂದೆಗೆ ಸಮನಾದ್ದರಿಂದ ಈತನ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ಮುಂದೆ ಸೀತೆ ಹುಡುಕುವ ಪ್ರಯತ್ನವನ್ನು ಮಾಡೋಣ. ನಡೆ. ಹಾಗೆ ಆಗಲಿ ಅಣ್ಣ. ಪ್ರೇಮ ಜಾಯೇ ಸೋಮಮೂರ್ತಿ जानकी शोभा गाये मजा सोमा मूर्ति जानकी शोभा गाये सरस लीला
ಅನುಪಮಾ ನೀರೇ ವನರುಗಾಲೋಚನೆ ಪ್ರಿಯೇ ಮಂಜಾ ಸೋಮಮೂರ್ತಿ ಕಾಯೇ ಕೊನೆದು ಪೋರುವರೆ ಮಾಸ್ಕಾಂತಿನಿ ಮಾರೆ ಅನುಪಮಾ ಅನುಪಮಾ ನೀರೇ ವನರುಗಾಲೋಚನೆ ಪ್ರಿಯೇ ಮಜಾ ಸೋಮಮೂರ್ತಿ ಸಖಿಯೇ जानके शोभा गाए सीता 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 ಇಲ್ಲ ಲಕ್ಷ್ಮಣ ಇಲ್ಲ, ಜಾನಕಿ ನೊಗಲಿ ಇನ್ನೊಂದು ಕ್ಷಣವೂ ಜೀವಿಸಲಾರೆನು. ಅಲ್ಲಿ ಕಾಣುವ ಪರ್ವತವನಾದರೂ ಹತ್ತಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ ನೀನೇ ಈ ರೀತಿ ಮಾತನಾಡಿದ ಮೇಲೆ ನಾನು ಬದುಕಿದ್ದು ಫಲವೇನು? ನಾನು ಸಹ ನಿನ್ನ ಮಾರ್ಗವನ್ನೇ ಅನುಸರಿಸುವೆನು. ಆಂಜನೇಯ ಆಂಜನೇಯ, ಅಲ್ಲಿ ನೋಡು, ಯಾರ ಈರವರು ರಾಜಕುಮಾರರು ಕದಂಬ ಎಂಬ ರಾಕ್ಷಸನನ್ನು ಪರ್ವತವೆಂದು ಅದರ ಮೇಲೆ ಎತ್ತುತ್ತಿರುವರು. ನೀನು ಬೇಗನೆ ಹೋಗಿ ಅವರಿಗೆ ಸಹಾಯ ಮಾಡು, ಅನ್ಯಾಯವಾಗಿ ಮೃತರಾಗುವರು. ಒಡೆಯ, ಏನ್ ಆಜ್ಞೆ ಏನು? ಎಲ್ಲೇ ರಾಜಕುಮಾರರೇ, ಅದು ಪರ್ವತವೆಂದು ಮೋಸವಾಗಿ ಅದರ ಮೇಲೆ ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನ ಶರೀರವು. ಹತ್ತಬೇಡಿ ಹತ್ತಬೇಡಿ, ಹಿಂತಿರುಗಿ ಹಿಂತಿರುಗಿ. ಏನು ಕದಂಬನೆಂಬ ರಾಕ್ಷಸನೇ? ನಳಿಂದ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ಭಾನು ಚಂದ್ರರು ಬೆರಗು ಕೊಡಿಸಿರುವ, ಭಾನು ಚಂದ್ರರು ಬೆರಗು ಕೊಡಿಸಿರುವ, ವೀರಾದಿ ವೀರ
ಏನು ರಾಕ್ಷಸನೇ? ದೂರ್ವಾಸ ಮುನಿಗಳ ಶಾಪದಿಂದ ಪರ್ವತವಾಗಿ ಬಿದ್ದಿರುವ ನಾನು ನಿಮ್ಮ ಬಾಣದಿಂದ ವಿಮುಕ್ತನಾಗಿ ಗಂಧರ್ವ ರೂಪವನ್ನು ಧರಿಸಿದೆನು. ನನ್ನನ್ನು ಆಶೀರ್ವದಿಸಿ ಧನ್ಯನನ್ನಾಗಿ ಮಾಡು ದೇವ. ಅಯ್ಯ ಗಂಧರ್ವನೇ, ನಿನಗೆ ಮಂಗಳವಾಗಲಿ. ಇವರ್ಯಾರೋ ಮಹಾನುಭಾವರಂತೆ ಕಾಣುವರು. ಇವರಿಂದ ಈ ಕದಂಬನ ಶಾಪವು ವಿಮೋಚನವಾಯಿತು. ಇವರು ಯಾರಾಗಿರಬಹುದು? ರಾಜಪುತ್ರರೆಂದು ಭಾವಿಸೋಣವೇ? ಜಟಾ ದಲ್ಕಲ ವಾರಿಗಳಾಗಿರೋರು. ಮುನಿ ಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರೋರು. ಅಶ್ವಿನಿ ದೇವತೆಗಳೆಂದು ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲನಾಗಿ ರಂಜಿತ ಕಾಯನಾಗಿ ರಾಜಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಅರನಾಗಿದ್ದಳೆ ರಜತಗಿರಿದ ಶಿಖರ ಮೇಲ್ ಕುಳಿತು ಅರನ ಶಿರದಿ ಅರಿದು ಧರೆಯನ್ನುತ್ತರಿಸಲು ಬಂದ ಪರನ ಪಾವನೆ ಗಂಗೆ ತಾನೆ? ಇಲ್ಲ ಇಲ್ಲ, ಈತನು ಪರಮ ಗಂಗಾಧರನಲ್ಲ. ಪ್ರಸನ್ನ ವದನನು, ಪದ್ಮ ನಯನನು, ಪದ್ಮ ಸಮತೇಜ, ಪದ್ಮಾಸವನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ? ಕರದಿ ಕಂಟಾಣೆ ಇಲ್ಲ, ಮೇಲ್ ತುಳಸಿ ಜಪಸರುಗಳಿಲ್ಲ, ಮೇಣ್ಶಿರವು ನಾಲ್ಕಿಲ್ಲ. ಈತನು ಸರಸ್ವತೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ಆ ನಿರ್ಮಲಾಂತಕ ದಾಯಕನಾದ ಆ ನಾರಾಯಣನೇ? ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿ ಮುಕುಟ ರತ್ನಾಂಬರವನ್ನು ಧರಿಸಿಲ್ಲ, ಪಣಿಶಾಯಿ ಪ್ರಹ್ಲಾದ ವರದ ಈತನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಇವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಪೇಳಿ ಶಾಂತದಲ್ಲಿ ಸಂತೋಷವ ತಾಳ್ದೆ
ಅದು ಇಂದಿಗೆ ಸಮ್ಮತದಿ ನಿಜವಾಯ್ತು ತಾ ತಿಳಿಯೇ ಎನ್ನ ರಕ್ಷಿಸುವ ದರ ಬಂದ ಎನ್ನೊಳೆಯ ಬಂದ ಚಿಂತೆ ಇನ್ನಾತ ಕಾದುದು ಪರಮಾನಂದ ಧನ್ಯನಾದನ ಜಗಂಗಳಲ್ಲಿ ಧನ್ಯನಾದನ ಜಗಂಗಳಲ್ಲಿ ಪೂರ್ವ ಪುಣ್ಯನಾದನ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯ ತಾನೆ ಪ್ರತ್ಯಕ್ಷನಾದ ನರಹರಿಯ ತಾನೆ ಪ್ರತ್ಯಕ್ಷನಾದ ದೇವ ಇಂದಿಗೆ ಧನ್ಯನಾದನು. ನನ್ನ ಜನ್ಮವು ಸಾರ್ಥಕವಾಯಿತು. ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಈ ನಿನ್ನ ಕರ್ಣಕುಂಡಲಗಳು ಯಾರಿಗೋ ಗೋಚರವಾಗುವ ಅವರೇ ನಿನ್ನನ್ನು ಕಾಪಾಡುವ ಪ್ರಭುಗಳು ಎಂದು ನಮ್ಮ ತಾಯಿ ಹೇಳಿದ ಮಾತು ಇಂದು ಸತ್ಯವಾಯಿತು. ನನ್ನ ಜನ್ಮವು ಸಾರ್ಥಕವಾಯಿತು ದೇವ. ನಿನ್ನ ದಾಸಾನುದಾಸನಾದ ನನ್ನನ್ನು ಅರಸಿಸಬೇಕಾಗಿ ಬೇಡಿಕೊಳ್ಳುವನು ದೇವ. ಒಳ್ಳೆಯದು, ನಿನಗೆ ಅಭಯವನ್ನು ಕೊಟ್ಟಿರನು. ಮೇಲಕ್ಕೆ ಹೇಳು, ನೀನು ಯಾರು? ಧ್ಯಾನ ಗಣ್ಯ ಕರುಣಾನಿಧಿ ನಿಮ್ಮಡೆ, ಧ್ಯಾನ ಗಣ್ಯ ಕರುಣಾನಿಧಿ ನಿಮ್ಮಡೆ, ಧ್ಯಾನ ಬಲಿಸು ದೀನ ದಯಾಳು ಶ್ರೀನಿಧಿ ಕೇಶವ ಪಲಯಮ ಶ್ರೀನಿಧಿ ಕೇಶವ ದೇವಾ. ಅಮ್ಮ ನಿಮ್ಮ ನುಡಿ ನಂಬಿಕೆ ನಮ್ಮ, ಅಮ್ಮ ನಿಮ್ಮ ನುಡಿ ನಂಬಿಕೆ ನಮ್ಮ, ಧನ್ಯನು ಮಾಡು ಶ್ರೀನ ದಯಾಳು ಶ್ರೀನಿಧಿ ಕೇಶವ ಪಲಯಮ ಶ್ರೀನಿಧಿ ಕೇಶವ ದೇವಾ. ವನರುಹಲೋಚನ ನಾರಿವರಾಹ ವಂದಿಸ ಯೋಗ್ಯರು ತಾವಿರಬಹುದು. ವನರುಹಲೋಚನ ನಾರಿವರಾಹ ವಂದಿಸ ಯೋಗ್ಯರು ತಾವಿರಬಹುದೇ. ಪಾಲನ ಕಾರ್ಯಕ್ಕೆ ಬಂದಿಹ
ಸಾವಿರಬಹುದೇ ವೇದಮೂರ್ತಿಗಳು ಸಾವಿರಬಹುದೇ ಜನರಾರಿವರಾಹ ವಂದಿಸ ಯೋಗ್ಯರು ಸಾವಿರಬಹುದೇ ನಾರು ಮುಡ್ಡಿಗಳ ಧರಿಸಿದಲೇಕೆ ನೇಮದಿ ಜಟ್ಟೆಗಳ ಧರಿಸಿದಲೇಕೆ ಕರದಲ್ಲಿ ಚಾಪವ ಧರಿಸಿದಲೇಕೆ ಕರದಲ್ಲಿ ಚಾಪವ ಬಿಡಿಸಿರಲೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ ವಿಶ್ವಮೂರ್ತಿಗಳು ಸಾವಿರಬಹುದೇ ವಿಶ್ವಮೂರ್ತಿಗಳು ಸಾವಿರಬಹುದೇ ವನರು ಹಲ್ಲೋತ್ಯನ್ನ ರಾರಿವರಾಹ ವಂದಿಸ ಯೋಗ್ಯರು ಸಾವಿರಬಹುದೇ ವನರು ಹಲ್ಲೋತ್ಯನ್ನ ಧನ್ಯನಾದೇನೋ ಮಹಾತ್ಮ. ಅಭಯವನ್ನು ಕೊಟ್ಟಿರುವೆನು. ಅಂಜನಾದೇವಿ ಅಂಶದಲ್ಲಿ ಬೆಳೆದ ನನ್ನನ್ನು ವಾಯುದೇವನ ವರದಿಂದ ಅಂಜನಾದೇವಿಯಲ್ಲಿ ಅಂಶದಲ್ಲಿ ಬೆಳೆದ ನನ್ನನ್ನು ಆಂಜನೇಯಂತಲೂ ಹನುಮಂತನಂತಲೂ ಕರೆಯೂರು ದೇವ. ನಮ್ಮ ಒಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಾದ ವಾಲಿ ಎದುರುಕೊಂಡು ಕೆಲವು ಮಂದಿ ಋಷಿ ಕಪಿ ವೀರರನ್ನು ಒಳಗೊಂಡು ಈ ಋಷಿ ಪರ್ವತದಲ್ಲಿ ವಾಸ ಮಾಡಿಕೊಂಡಿರೋರು ದೇವ. ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವ ಪೇಳಿ ಸಾರ್ವಭೌಮರ ಪೇಳಿ ಸಾರ್ವಭೌಮರ ಪೇಳಿ ಶಿರದಿ ಶೀರ್ಷವಲ್ಕಗಳೇಕೆ ಶಮದೋಳಿ ವನದಿ ಸಂಚರಿಸಲೇಕೆ ದೇವಾ ಈರೇಳು ವರ್ಷ ವನವಾಸವನ್ನು ಅನುಭವಿಸಿ ಈ ರೂಪಿನಿಂದಿರಲೆಂಬ ಜನಕನಾಜ್ಞೆ ಪಾಪೆರಲ್ಲಿಗೆ ಮುಂದೆ ಪಾಪೆರಲ್ಲಿಗೆ ಮುಂದೆ ಪರಮಾತ್ಮರ ಬೇಡಿ
ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ದೇವಾ. ರಾವಣನು ಎನ್ನ ಪತ್ನಿಯ ತಂದೈದಳೆ ಪತವರಿಯದೆ ಈ ರೀತಿ ಹೋಗುತ್ತಿಹವಯ್ಯ. ಅನಿತಾ ದೊಡೆ ಆಭರಣಗಳಿರಾರಿವು ನೋಡಿರೈ. ಆರ್ತ ದೊನೆಯೋಳು ಓರ್ವೊಳೆಸದಳಲ್ಲಿ ಅಕಟ ಕಂಡಗಣ ಕಂಡನು ಜಾನಕಿಯ ಆಭರಣಗಳನ್ನು ನೋಡಿ ಆಕಾರವೇ ಮುಂದೆ ಬಂದು ನಿಂದು ಯಾರಾದೊಡೇನು ಎಂಬ ಪ್ರಾಣ ಸಖ ನೀನು, ಎಲ್ಲ ವಾಯುನಂದನನು ನಾನು. ರಾರಾಜಿಸೈ ಪರಮ ಭಕ್ತನೇ ನೀನು. ರಾಮದೂತ ಹನುಮಂತ ನಾನು. ನಿನ್ನ ನಾಮವೇ ಪ್ರೇಮಾಮೃತವೋ, ನಿನ್ನ ನಾಮವೇ ಆನಂದಮಯವೋ. ನಿನ್ನ ನಾಮವೇ ಪ್ರೇಮಾಮೃತವೋ, ನಿನ್ನ ಜ್ಞಾನವೇ ಆನಂದಮಯವೋ. ಆದಿ ಬ್ರಹ್ಮ ಪರಮೇಶ್ವರ ರೂಪ, ಆದಿ ಬ್ರಹ್ಮ ಪರಮೇಶ್ವರ ರೂಪ, ಶಂಕು ಚಕ್ರಧರ ಹರ ಹರಿ ರೂಪ. ಶಂಕು ಚಕ್ರಧರ ನರ ಹರಿ ರೂಪ. ಜಯ ಜಯ ರಾಮ ಜಯ ರಾಮ, ಜಯ ಸ್ವಾಮಿ ರಾಮ. ರಾಮ ಸುಂದರ ಸುಭನ ನವೋ ನವನೀಲ ಮೇಘದ. ರಾಮ ರಾಮ ದೇವ ಧನ್ಯನಾದನು. ಅಲ್ಲಿ ಕಾಣುವುದೇ ಋಷಿಮುಖ ಪರ್ವತ. ಅಲ್ಲಿ ಮಾತಾಂಗ ಮಹಾಮುನಿಗಳ ಆಶ್ರಮವೂ ಸಹ ಇರುವುದು. ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಸುಗ್ರೀವರಾಜನು ಕೆಲವು ಒಂದು ಗುಹೆಯಲ್ಲಿ ವಾಸ ಮಾಡಿಕೊಂಡಿರೋರು ದೇವ. ಆತನಿಗೆ ನಾನು ಮಂತ್ರಿಯೂ ಹೌದು. ಅಲ್ಲಿಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವನು ದೇವ. ಆಂಜನೇಯ, ನಾವು ಮಾರ್ಗಾಯಸದಿಂದ ಬಳಲುತ್ತಿರುವೆವು. ಆದ್ದರಿಂದ ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಅಭಯವನ್ನು ಕೊಟ್ಟಿರುವೆನು.
ಸುಗ್ರೀವರಾಜ, ನಮ್ಮನ್ನು ಕಾಪಾಡುವ ಪ್ರಭುಗಳು ಬಂದಿರುವರು. ಬೇಗನೆ ಬಾ, ಶರಣಾಗತನಾಗು. ರಾಮರ ಪಾದವ ಕಂಡೆನು ನಾ ಮೃಗೋ, ರಾಮರ ಪಾದವ ಕಂಡೆನು ನಾ ಮೃಗೋ. ದಶರಥ ಸುತ ನಿನ್ನ ಸತತವು ನಂಬಿದೆ, ದಶರಥ ಸುತ ನಿನ್ನ ಸತತವು ನಂಬಿದೆ. ದಶರಥ ಸುತ ನಿನ್ನ ಸತತವು ನಂಬಿದೆ, ದಶರಥ ಸುತ ನಿನ್ನ ಸತತವು ನಂಬಿದೆ. ನಾರೆ ನಂಬಿದವರನ್ನು ನೀ ಸಲಹೋ ದೇವ, ನಾರೆ ನಂಬಿದವರನ್ನು ನೀ ಸಲಹೋ ದೇವ. ರಾಮರ ಪಾದವ ಕಂಡೆನು ನಾ ಮೃಗೋ, ಗರುಡ ಗಮನೆ ನಿನ್ನ ಪಾದವ ನಂಬಿದೆ, ಗರುಡ ಗಮನೆ ನಿನ್ನ ಪಾದವ ನಂಬಿದೆ, ಗರುಡ ಗಮನೆ ನಿನ್ನ ಪಾದವ ನಂಬಿದೆ, ಗರುಡ ಗಮನೆ ನಿನ್ನ ಪಾದವ ನಂಬಿದೆ. ನರೆ ನಂಬಿದವರನ್ನು ನೀ ಸಲಹೋ ದೇವ, ರಾಮರ ಪಾದವ ಕಂಡೆನು ನಾ ಮೃಗೋ, ರಾಮರ ಪಾದವ ಕಂಡೆನು ನಾ ಮೃಗೋ. ದೇವ, ಶರಣಾಗತರಾದ ನಮ್ಮನ್ನು ಕಾಪಾಡು ದೇವ. ಒಳ್ಳೆಯದು, ಅಭಯನ್ನು ಕೊಟ್ಟಿರುವನು, ಮೇಲಕ್ಕೆ ಹೇಳು. ಸುಗ್ರೀವರಾಜ, ನೀನಿಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ದೇವ ರಾಮಚಂದ್ರ ಪ್ರಭು, ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದಿಬಿ ಎಂಬ ರಾಕ್ಷಸನಿಗೂ ಘೋರವಾದ ಯುದ್ಧ ನಡೆಯುತ್ತಿರಲು ಆ ರಾಕ್ಷಸನು ಒಂದು ಗುಹೆಯೊಳಕ್ಕೆ ನುಗ್ಗಲು ನಮ್ಮ ಅಣ್ಣನು ಆ ಗುಹೆಯ ಬಾಗಿಲಿನಲ್ಲಿ ನನ್ನನ್ನು ಕಾವಲಾಗಿರಿಸಿ ಆ ರಾಕ್ಷಸನನ್ನು ಬೆನ್ನಟ್ಟಿ ಹೋದನು. ಅವನು ಕಾಲವಾದರೂ ಬಾರದಿರಲು ಒಳಗಿನಿಂದ ರಕ್ತ ಪ್ರವಾಹವು ಬರಲು ನಾನು ಅದನ್ನು ಕಂಡು ಒಂದು ವೇಳೆ ನಮ್ಮ ಅಣ್ಣನಿಗೇನಾದರೂ ಅಪಾಯ ಸಂಭವಿಸಿದರೆ ನಾನು ಉಳಿಯಲಾರನೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನೆಳೆದು ಕಿಷ್ಕಿಂಧೆಗೆ ಬಂದು ರಾಜ್ಯವಾಳ್ತಿರಲು ಕೆಲವು ದಿನಗಳ ನಂತರ ಆ ರಾಕ್ಷಸನನ್ನು ಸಂಹರಿಸಿ ಬರುವಾಗ ಬಾಗಿಲಿನಲ್ಲಿ ನಾನಿಲ್ಲದನ್ನು ಕಂಡು ಕೋಪದಿಂದ ನನ್ನನ್ನು ಸಂಹರಿಸಲು ಉದ್ರಿಕ್ತನಾದನು. ನಾನು ಅವನ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಓಡುತ್ತಾ ದೇಶಗಳನ್ನು ಸುತ್ತುತ್ತಾ ಕೆಲವು ಮಂದಿ ಕಪಿವೀರರೊಳಗೊಂಡು ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರೋನು ದೇವ. ಸುಗ್ರೀವರಾಜ, ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ದೇವ, ಆ ನಮ್ಮಣ್ಣನಾದ ವಾಲಿಯು ಅಟ್ಟಹಾಸದಿಂದ ಆ ದುಂದಿಬಿ ಎಂಬ ರಾಕ್ಷಸನ ಕಳೆಬರವು ತನ್ನ ಎಡಗಾಲಂಗುಷ್ಟದಿಂದ ಚಿಮ್ಮಲು ಅದರ ಕಳೆ ಬರವು ಎಷ್ಟು ಯೋಜನೆ ದೂರ ಬಿದ್ದಿದ್ದಲ್ಲದೆ ಅದರ ರಕ್ತದ ಹನಿಗಳು ಈ ಮತಾಂಗ ಮುನಿಗಳ ಆಶ್ರಮದ ಮೇಲೆ ಬೀಳಲು ಅದನ್ನು ತಿಳಿದು ಆ ಮಹಾಮುನಿಗಳು ಯಾರು ಹೀಗೆ ಮಾಡಿದ್ದರೋ ಅಂತವರು ನನ್ನ ಆಶ್ರಮದ ಪ್ರಾಂತ್ಯಕ್ಕೆ ಕಾಲಿಟ್ಟರೆ ಅವರ ತಲೆ ಛಿದ್ರವಾಗಲಿ ಎಂದು ಶಾಪವನ್ನು ಕೊಟ್ಟರು. ಅಂದಿನಿಂದ ಆತನು ಇಲ್ಲಿಗೆ ಬರಲು ಭಯಪಡುತ್ತಿರುವನು. ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರೋನು ದೇವ. ಸುಗ್ರೀವರಾಜ, ನೀನು ಬೇಗನೆ ಹೋಗಿ ಆ ವಾಲಿಯನ್ನು ಯುದ್ಧಕ್ಕೆ ಕರೆ ಆತನನ್ನು ಸಂಹಾರ ಮಾಡಿಬಿಡುವೆನು.
ದೇವ, ಇಂದ್ರಾದಿ ಲೋಕಪಾಲಕರನ್ನೆಲ್ಲ ತೃಣಪ್ರಾಯವಾಗಿ ಗಣಿಸಿದ ಆ ರಾವಣನ್ನೇ ಅಣ ಮಾತ್ರವೆಂದುಕೊಂಡು ವಾಲಿಯನ್ನು ಸಂಹಾರ ಮಾಡುವನೆಂದು ಹೇಳುವ ಮಾತು ನನಗೇಕೋ ಬಹಳ ಅನುಮಾನವಾಗಿ ತೋರುತ್ತಿರುವುದು. ಸುಗ್ರೀವರಾಜ, ಅನುಮಾನವನ್ನು ಇಟ್ಟುಕೊಳ್ಳಬೇಡ, ನನ್ನ ಮಾತನ್ನು ಕೇಳು. ರಾಮಚಂದ್ರ, ಇದು ಪರೀಕ್ಷೆಯನ್ನು ತಿಳಿಯಬಾರದು. ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳಿ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತವರು ಮಾತ್ರ ವಾಲಿಯನ್ನು ಕೊಲ್ಲಲು ಸಮರ್ಥರೆಂಬ ನಂಬಿಕೆ ಇರುವುದು. ಹಾಗಾದರೆ ಇಷ್ಟೇ ತಾನೇ? ಇದೋ ನೋಡುತ್ತಿರು. ದೇವ, ರಾಮಚಂದ್ರ ಪ್ರಭು, ನಾನು ಸಾಮಾನ್ಯ ಮನುಷ್ಯರೆಂದು ಪರೀಕ್ಷೆ ಮಾಡಿದನಲ್ಲದೆ ಮತ್ತೆ ಬೇರೇನೂ ಅಲ್ಲ, ನನ್ನನ್ನು ಕ್ಷಮಿಸಬೇಕು. ಸುಗ್ರೀವರಾಜ, ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದುಕವೇ? ಜಾಗ್ರತೆಯಾಗಿ ವಾಲಿಯನ್ನು ಯುದ್ಧಕ್ಕೆ ಕರೆ, ಆತನನ್ನು ಸಂಹಾರ ಮಾಡಿಬಿಡುವೆನು. ಅಪ್ಪಣೆ ಪ್ರಭು. ಜಾಗ್ರತೆಯಾಗಿ ಯುದ್ಧಕ್ಕೆ ಸಿದ್ಧನಾಗು. ಧ್ವಂಸ ಮಾಡುವ ವಂಶದೋಷಗಳ ಎಷ್ಟೊಂದೆಂದರೆ ಧ್ವಂಸ ಮಾಡುವ ವಂಶದೋಷಗಳ ಧ್ವಂಸ ಮಾಡುವ ವಂಶದೋಷಗಳ ಎಷ್ಟೊಂದೆಂದರೆ ಧ್ವಂಸ ಮಾಡುವ ವಂಶದೋಷಗಳ ರಾಜವ ಎರೆಸಿದ ಚಕ್ರವಾಕೋ ದಂಡದ ರಾಜವ ಎರೆಸಿದ ಚಕ್ರವಾಕೋ ದಂಡದ ಭಗ್ನರಾದ ದುರಾತ್ಮರುಗಳ ಧ್ವಂಸ ಮಾಡುವ ವಂಶದೋಷಗಳ ಎಷ್ಟೊಂದ ಎಂದರೆ ಧ್ವಂಸ ಮಾಡುವೆ ವಂಶದೋಷಗಳ ಹೇಳಿ ತಮ್ಮನೆಂಬ ಕಿಚ್ಚಗೆ ನಿನ್ನ ಪ್ರಾಣವನ್ನು ಉಳಿದಿರುವೆನು. ಎಲ್ಲವರು ಹೋಗಿ ಓಡುವ ಬದುಕುಕೋ. ಇದುವರೆಗೂ ನನ್ನ ಕೈಗೆ ಸಿಕ್ಕಿದೆ, ಎಲ್ಲಿಯೋ ಕಳ್ಳನಂತ ಅಡಗಿಕೊಂಡಿದ್ದು. ಈ ದಿನ ತಾನಾಗಿ ಪೃಥ್ವಿನ ಸಮೀಪಕ್ಕೆ ಬಂದೆ, ನನ್ನ ಎದುರಿಗೆ ಬಂದೆಯೋ? ಆಗಲಿ, ಯುದ್ಧಕ್ಕೆ ಸಿದ್ಧನಾಗು. ಈಗಲೇ ನಿನ್ನ ಯಮಪುರಕ್ಕೆ ಕಳಿಸಿಬಿಡುವೆನು. ದುರಾತ್ಮನೆ ಕಟಾರ ಕೂಲ ಹೇಳಿಯೇ ಇರು ಸ್ವಭಾವವನ್ನು ತೋರಿ ಮೋಸಗೈಯುತ್ತಿರ್ಪೆಯೇ ಇರು ಸ್ವಭಾವವನ್ನು ತೋರಿ ಮೋಸಗೈಯುತ್ತಿರ್ಪೆಯೇ ಧಾರಾಳ ದುರಾಗ್ರಹ ಪ್ರತಾಪ ಸೋಲಿನೋದಲು ಧಾರಾಳ ದುರಾಗ್ರಹ ಪ್ರತಾಪ ಸಾಲಿನೋದಲು ಬಲಬಲಗಳನ್ನು ತೋರಿ ಕಾಲ ಬೀರುತ್ತಿರುವೆಯೋ ಬಲಬಲಗಳನ್ನು ತೋರಿ ಕಾಲ ಬೀರುತ್ತಿರುವೆಯೋ ಅದರಳಿದ ವೀರು ತಿರ್ಪೆ ದೂರ ಸಾರಲು ಮೋಸಗಾರನೇ ಹೆಸರು ತೊಳಿವೆ ಸೂರನಾದೊಡೆ ಸಾರು ಸಾರದ ಕುತಂತ್ರದಿಂ ಸಹಸ್ರದಂ ಪ್ರಮೋದವನ್ನು ತಂತ್ರದಿಂ ಸಹಸ್ರದಂ ಪ್ರಮೋದವನ್ನು ಕುತಂತ್ರನ ನಿವಾಸನ ಕ್ಷಣಾರ್ಥದಲ್ಲಿ ನೋಡುವೆ ಕುತಂತ್ರನ ನಿವಾಸನ ಕ್ಷಣಾರ್ಥದಲ್ಲಿ ನೋಡುವೆ ವಿನೀತನೇ ದುರಾತ್ಮನೆ ಕಟಾರ ಕೂಲ ಹೇಳಿ ನಿನ್ನ ಸ್ವಭಾವವನ್ನು ತೋರಿ ಮೋಸಗೈಯುತ್ತಿರುವೆಯೇ ಇದಕ್ಕೆ ಸಿದ್ಧನಾಗು ಎಲ್ಲವೆಲ್ಲವ ಸುಗ್ರೀವ ತಮ್ಮನೆಂಬ ಕಿಚ್ಚಿಗೆ ನಿನ್ನ ಪ್ರಾಣವನ್ನು ಉಳಿಸಿರುವನು. ಎಲ್ಲಿಯಾದರೂ ಹೋಗಿ ಬದುಕುಕೋ. ಈಗ
ಈಗ ನಾನು ನನ್ನಿಂದ ಕೈ ಬಾಧವನ್ನು ಮುಗಿದುಕೊಂಡು ಒದಗಲಿದ್ದು ಈ ತಾನಾಗಿ ಪೃಥ್ವಿನ ಸಮೀಪಕ್ಕೆ ಬಂದೆಯೋ. ಸುಗ್ರೀವ, ಹಾ ಆಂಜನೇಯ, ಸಾಕಪ್ಪ ಸಾಕು. ವಾಲಿಯನ್ನು ಸಂಹಾರ ಮಾಡುವನೆಂದು ನಮಗೆ ಅಭಯವನ್ನು ಕೊಟ್ಟ ಅವರ ಪರಾಕ್ರಮ ತಿಳಿದಂತಾಯಿತು. ಅವರ ಸಹವಾಸವೂ ಬೇಡ, ಏನಾದರೂ ಉಪಾಯ ಮಾಡಿ ಅವರನ್ನು ಇಲ್ಲಿಂದ ಕಳಿಸಿಬಿಡು. ಸುಗ್ರೀವರಾಜ, ಹಾಗೆಲ್ಲ ಮಾತನಾಡಬೇಡ. ನೀವಿಬ್ಬರು ಯುದ್ಧ ಮಾಡುತ್ತಿರುವಾಗ ಇಂಥವನೇ ವಾಲಿ ಎಂದು ಗುರುತಿಸದೆ ಸ್ವಲ್ಪ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಈ ಸಾರಿ ನಿನ್ನ ಗುರುತಿಗಾಗಿ ಈ ಯಾರವನ್ನು ಧರಿಸುವೆನು, ವಾಲಿಯನ್ನು ಯುದ್ಧಕ್ಕೆ ಕರೆ ಆತನನ್ನು ಸಂಹಾರ ಮಾಡಿಬಿಡುವೆನು. ದೇವ, ಈ ನಶ್ವರಾದ ದೇಹವು ಎಂದಾದರೂ ಒಂದು ದಿನ ನಾಶವಾಗಲೇಬೇಕು. ಈ ಬಾರಿ ನಿಮ್ಮನ್ನೇ ನಂಬಿ ಯುದ್ಧಕ್ಕೆ ಹೋಗುತ್ತಿರುವನು. ಇದರ ಫಲಾಫಲಗಳನ್ನು ನಿನಗೆ ಸೇರತಕ್ಕದ್ದು. ಒಳ್ಳೆಯದು, ಹೋಗಿ ವಾಲಿಯನ್ನು ಯುದ್ಧಕ್ಕೆ ಕರೆ ಆತನನ್ನು ಸಂಹಾರ ಮಾಡಿಬಿಡುವೆನು. ಎಲವೆಲ್ವೋ ಜೇಡಿ ವಾಲಿಯೇ, ಜಾಗ್ರತೆಯಾಗಿ ಯುದ್ಧಕ್ಕೆ ಸಿದ್ಧನಾಗು. ಮುಚ್ಚ ಬಾಯಿ ಉಚ್ಚ ನಂದ ಗೋಚರದಕ್ಕೆ ಛತ್ತನಿಂದ ಕಚ್ಚ ಮುರಿವದು ಮಹಾಪಾಪಿಚಿ ಪಾಪಿಚಿ. ಮುಚ್ಚ ಬಾಯಿ ಉಚ್ಚ ನಂದ ಗೋಚರದಕ್ಕೆ ಛತ್ತನಿಂದ ಕಚ್ಚ ಮುರಿವದು ಮಹಾಪಾಪಿಚಿ. ಮುಚ್ಚ ಬಾಯಿ ಉಚ್ಚ ನಂದ ಗೋಚರದಕ್ಕೆ ಛತ್ತನಿಂದ ಕಚ್ಚ ಮುರಿವದು ಮಹಾಪಾಪಿಚಿ ಪಾಪಿಚಿ. ಎಲ್ವೋ ಏತಕ್ಕ ಜಮ್ಮವನ್ನು ಕೊಚ್ಚಿಕೊಳ್ಳುವೆ. ಈ ಸಾರಿ ನೀನು ಪ್ರಾಣದಿಂದ ಹಿಂದಿರುಗಲಾರೆ. ಬಾರಲ್ಲೋ ಬಾರಲ್ಲೋ ಏಡಿಯೇ, ಬಾರಲ್ಲೋ ಬಾರಲ್ಲೋ, ಈರಣ್ಣ ತಳ್ಳು ನಿನ್ನ ಕೊಲ್ಲುವೆ. ಬಾರಲ್ಲೋ ಬಾರಲ್ಲೋ ಏಡಿಯೇ, ಈರಣ್ಣ ತಳ್ಳು ನಿನ್ನ ಕೊಲ್ಲುವೆ. ಈರಣ್ಣ ತಳ್ಳು ನಿನ್ನ ಕೊಲ್ಲುವೆ. ಬಾರಲೋ ಬಾರಲೋ ಏಡಿಯೇ. ಸಿದ್ಧನು ಸುಗ್ರೀವ, ಎದುರುಗನಿಂದ ಯುದ್ಧ ಮಾಡಿದಂಗೆ ಕೈಲಾಗದ ಕೈ ಏಳು ಸಹಾಯ ಮಾಡಿಕೊಂಡು ಬಂದೆಯ. ಎಲೆ ಏಡುಗಳೇ, ನೀವು ಯಾರು? ಎದುರಿಗೆ ನಿಂತ ಯುದ್ಧ ಮಾಡೋ ಕೈಲಾಗದೆ ಮರೆಯಲ್ಲಿ ನಿಂತ ಬಾಣ ಪ್ರಯೋಗ ಮಾಡಿದಿರಿ. ನಿಮ್ಮ ಬಾಣ ಪ್ರಯೋಗಕ್ಕೆ ಧಿಕ್ಕಾರವಿರಲಿ. ನೀವು ನಮ್ಮ ಎದುರಿಗೆ ನಿಂತು ಕೇಳಿಗೆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾಚಿಕೆ ಆದ್ರೆ ಎಲ್ಲಿಯಾದ್ರೂ ಓಡಿ ಹೋಗಿರಿ. ವಾಲಿಯೇ, ಪ್ರಾಣವನ್ನು ಬಿಡದೆ ಹಿತಕ್ಕೆ ಹೀಗೆಲ್ಲ ಮಾತನಾಡುತ್ತಿರುವೆ. ನಿನ್ನ ಸಹೋದರನ ಹೆಂಡತಿಯ ಪತ್ನಿಯನ್ನು ಬಲಾತ್ಕರಿಸಿದ ನಿನ್ನನ್ನು ಯಾವ ರೀತಿ ಬೇಕಾದರೂ ಕೊಂದರೂ ದೋಷವಿಲ್ಲ. ದಣಿಯಾದವನು ತಪ್ಪಿತಸ್ಥರನ್ನು ಯಾವ ರೀತಿ ಬೇಕಾದರೂ ಶಿಕ್ಷಿಸಬಹುದು. ಈಗಲೂ ಪ್ರಾಣದ ಮೇಲೆ ಆಸೆ ಇದ್ದರೆ ಹೇಳು, ಬಾಣವನ್ನು ಉಪಸಂಹರಿಸಿಕೊಳ್ಳುವೆನು. ಯಾರು? ರಾಮಚಂದ್ರ, ನಿನ್ನ ದಿವ್ಯ ದರ್ಶನದಿಂದ ನಾನು ಧನ್ಯನಾದೆ. ಈಗ ನನಗೆ ಜ್ಞಾನೋದಯವಾಯಿತು. ಆದರೆ ಸುಗ್ರೀವನಿಗೆ ಪ್ರೀತಿ ಉಂಟು ಮಾಡೋದಕ್ಕೋಸ್ಕರ ನಾನು ಪ್ರಾಣವನ್ನು ಕೊಂದೆಯ. ನೀನು ಮಾಡಿದ ಕಾರ್ಯವು ಬಹಳ ಎತ್ತಿಕೊಳ್ಳಿಸಿರುವುದೇವ. ವಾಲಿಯೇ, ಮಿತಿಮೀರಿದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಈ ಪ್ರಾಣದ ಮೇಲೆ ಆಸೆ ಇದ್ದರೆ ಹೇಳು, ಈಗಲೂ ಬಾಣವನ್ನು ಉಪಸಂಹರಿಸಿಕೊಳ್ಳುವೆನು. ರಾಮಚಂದ್ರ, ನನಗೆ ಪ್ರಾಣದ ಮೇಲೆ ಆಸೆ ಇಲ್ಲ. ಆದರೆ ನನ್ನದೊಂದು ಸುಗ್ರೀವನಿಗೆ ಉಂಟು ಮಾಡೋದಕ್ಕೋಸ್ಕರ ನನ್ನ ಪ್ರಾಣವನ್ನು ಕೊಲ್ಲೆಯ. ವಾಲಿಯೇ, ಅದೇನು ಬೇಗನೆ ಹೇಳು. ಪ್ರಭು, ನನ್ನ ಪ್ರೇಮ ಪುತ್ರರಾದ ಅಂಗದ ಮತ್ತೆ ಅಪರಾಧ ತಾರೆ ಇವರನ್ನು ಕಾಪಾಡಬಾರದು ನಿನ್ನದಾಗಿರುವುದು. ಆಂಜನೇಯ,
ತಾರೆ ಅಂಗದ ವಾಲೆಯ ಮರಣವನ್ನು ಕೇಳಿ ತಾರೆ ಅಂಗದನು ಗೋಳಾಡುತ್ತಾ ಇತ್ತಲೇ ಬರುತ್ತಿರುವನು ಪ್ರಭು. ಅಮ್ಮ ತಾರಾ, ಅವರವರು ಮಾಡಿರುವ ಕರ್ಮಾನುಸಾರ ಅವರು ಅದರ ಫಲವನ್ನು ಅನುಭವಿಸಲೇಬೇಕು. ಅಯ್ಯೋ ಜನಕ, ನಮ್ಮನ್ನು ಕಾಪಾಡೋರು ಮುಂದೆ ಯಾರು ಇದ್ದಾರೆ? ಅಂಗದ ಕುಮಾರ, ಸಂತೈಸು. ಪ್ರಿಯೆ, ನೀನು ಚಿಂತಿಸಬೇಡ. ಇನ್ನು ನಾನು ಪರಲೋಕ ಯಾತ್ರೆಗೆ ಇರುವೆನು. ನಿಮ್ಮನ್ನು ಕಾಪಾಡಬಾರವು ಶ್ರೀರಾಮಚಂದ್ರನು ಇರುವನು. ಸುಗ್ರೀವ, ಇಲ್ಲಿಗೆ ಬಾ. ನಿನ್ನ ಅಪರಾಧವನ್ನು ಮನ್ನಿಸು. ಶ್ರೀರಾಮಚಂದ್ರನಿಗೆ ಸಂಪೂರ್ಣ ಸಹಾಯವನ್ನು ಮಾಡು. ಇಂದ್ರದಿತವಾದ ಪುಷ್ಪಮಾಲಿಕೆ ಎಂದು ಇದುವರೆಗೂ ನನ್ನ ಪ್ರಾಣವನ್ನು ಉಳಿದಿರು. ಸುಗ್ರೀವ, ಇದನ್ನು ನೀನು ಧರಿಸು. ನಾನು ಸುಖವಾಗಿ ಪ್ರಾಣ ಬಿಡುವೆ. ಸುಗ್ರೀವ ರಾಜ, ಇವರನ್ನು ಕರೆದುಕೊಂಡು ನಿಮ್ಮ ಅಣ್ಣನಾದ ವಾಲಿಗೆ ಅಂತ್ಯಕ್ರಿಯೆಗಳನ್ನು ಮಾಡಿ, ಲಕ್ಷ್ಮಣ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಲ್ಲಿಗೆ ಹೋಗಿ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಬೇಗನೆ ಹಿಂತಿರುಗಿ ಬಾ. ಹಾಗೆ ಆಗಲಿ ಅಣ್ಣ. ದೇವ, ನಮ್ಮನ್ನು ಕಾಪಾಡು ದೇವ. ಅಭಯವನ್ನು ಕೊಟ್ಟಿರುವೆನು, ಮೇಲೆ ಕೇಳು. ದೇವ, ತಾವು ಕೂಡ ಅಲ್ಲಿವರೆಗೂ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು.